ನೀವು ಒಬ್ಬ MLM ಲೀಡರಾ? ಅವಾಗೇನೋ ಕನ್ಸು ತೋರಿಸಿದ್ರಲ್ಲ, ನೆನ್ಪಿದ್ಯಾ? ದೊಡ್ಡ ಬಂಗ್ಲೆ, ಒಳ್ಳೆ ಕಾರು, ಫಿನಾನ್ಷಿಯಲ್ ಫ್ರೀಡಮ್. ಆದ್ರೆ ಈಗೇನಾಯ್ತು? ಈಗೆಲ್ಲಿದೆ? ಒಂಥರ ಕನ್ಫ್ಯೂಸ್ ಆಗಿ ಸಾಕಾಗಿ ಒಂದು ಹೊಸ ಚಾನ್ಸ್ಗಾಗಿ ಕಾಯ್ತಾ ಇದ್ದೀರಾ? ನಾವೆಲ್ಲ ಕೇಳಿದ್ವಿ ಈ ಆಪರ್ಚುನಿಟಿ ಲೈಫ್ ಚೇಂಜ್ ಮಾಡುತ್ತೆ ಅಂತ. ಆದ್ರೆ ನಿಜಾನ ಅದು? ಒಂದ್ಸಲ ಟೀಮ್ ಸೆಟ್ ಆಗುತ್ತೆ, ಅಷ್ಟರಲ್ಲೇ ಕಂಪನಿ ಮುಚ್ಚೋಗ್ಬಿಡುತ್ತೆ. ಕೆಲವೊಮ್ಮೆ ಕಂಪನಿ ಚೆನ್ನಾಗಿರುತ್ತೆ, ಆದ್ರೆ ಲೀಡರ್ಶಿಪ್ ಸರಿ ಇರೋದಿಲ್ಲ. ಇನ್ನೊಮ್ಮೆ ಪ್ರಾಡಕ್ಟ್ ಸೂಪರ್ ಆಗಿರುತ್ತೆ, ಆದ್ರೆ ದುಡ್ಡು ಮಾತ್ರ ಬರಲ್ಲ. ದುಡ್ಡು ಬಂದ್ರೂ ಒಂದೆರಡು ತಿಂಗಳಲ್ಲೇ ಅದು ನಿಂತೋಗುತ್ತೆ. ಈ ಸೈಕಲ್ ನಾವೆಲ್ಲ ಅನುಭವಿಸಿದ್ವಿ. ನಾನು ಅದನ್ನೇ ಮಾಡಿದೆ. ಬೇರೆ ಬೇರೆ ಕಂಪನಿ ಜಾಯಿನ್ ಆದೆ, ಬೇರೆ ಬೇರೆ ಸಿಸ್ಟಮ್ ನ ಬೆಸ್ಟ್ ಅನ್ಕೊಂಡೆ, ಬೇರೆ ಬೇರೆ ಲೀಡರ್ ವಿಷನ್ ಫಾಲೋ ಮಾಡಿದೆ. ಆದ್ರೆ ಒಂದು ದಿನ ಅರ್ಥ ಆಯ್ತು, ಇಲ್ಲಿ ಪ್ರಾಬ್ಲಮ್ ನಂದಲ್ಲ, ಈ ಇಡೀ ಸಿಸ್ಟಮೇ ಪ್ರಾಬ್ಲಮ್ ಅಂತ. ಹಾಗಾಗಿ ನಾವೊಂದು ಹೊಸ ಸಿಸ್ಟಮ್ ಹುಡುಕಾಟದಲ್ಲಿದ್ವಿ. ಅದು ಹೇಗಿರಬೇಕು ಅಂದ್ರೆ, ಪ್ರತಿಯೊಬ್ಬ MLM ಲೀಡರ್ಗೂ ಪರ್ಫೆಕ್ಟ್ ಆಗಿರಬೇಕು, ಆದ್ರೆ MLM ತರ ಇರಬಾರ್ದು. ಇದು ಬರೀ ಒಂದು ಬಿಸ್ನೆಸ್ ಆಫರ್ ಮಾತ್ರ ಅಲ್ಲ, ಇದು ಒಂದು ಹೊಸ ಬಿಸ್ನೆಸ್ ಮಾಡೆಲ್ ಸಹ. ಕಂಪನಿ ಓನ್ ಫ್ರಾಂಚೈಸಿ ಆಪರೇಟೆಡ್ ಮಾಡೆಲ್. ಇದು ಬಿಸ್ನೆಸ್ ಮಾಡುವ ಸರಿ ದಾರಿನೂ ಹೌದು. ಇಲ್ಲಿ ಯಾವುದೇ ಪ್ರಾಡಕ್ಟ್ ಮಾರೋ ಅಗತ್ಯ ಇಲ್ಲ, ₹1 ಇನ್ವೆಸ್ಟ್ಮೆಂಟ್ ಮಾಡೋ ಅಗತ್ಯ ಇಲ್ಲ. 100% ಇನ್ವೆಸ್ಟ್ಮೆಂಟ್ ಕಂಪನಿ ಮಾಡುತ್ತೆ. ಲಾಭದಲ್ಲಿ 49% ನಿಮ್ದು, 51% ಕಂಪನಿ. ಟೋಟಲ್ ಪ್ರಾಫಿಟ್ ಶೇರಿಂಗ್ ಅಷ್ಟೇ. ಇಲ್ಲಿ ರಿಸ್ಕ್ ಇಲ್ಲದೆ 50 ಲಕ್ಷದಿಂದ 1.5 ಕೋಟಿವರೆಗೂ ನೀವು ದುಡಿಬಹುದು. ಇದು ಕ್ರಿಪ್ಟೋ ಅಲ್ಲ, ಟ್ರೇಡಿಂಗ್ ಅಲ್ಲ, ಮನಿ ಸರ್ಕ್ಯುಲೇಷನ್ ಅಂತೂ ಅಲ್ವೇ ಅಲ್ಲ. ರಿಯಲ್ ಸ್ಟ್ರಕ್ಚರ್ಡ್ ಬಿಸ್ನೆಸ್ ಮಾಡೆಲ್. ಎಕ್ಸ್ಪೀರಿಯನ್ಸ್ ನೆಟ್ವರ್ಕರ್ಗಳ ಜರ್ನಿಯಲ್ಲಿ ಇದೊಂದು ಟರ್ನಿಂಗ್ ಪಾಯಿಂಟ್. ನಮ್ಮ ಹೆಚ್ಚಿನ ವ್ಯವಹಾರಗಳು ಎಲೆಕ್ಟ್ರಾನಿಕ್ ಮತ್ತು ಫರ್ನಿಚರ್ಗಳೆಲ್ಲ ಆಗುತ್ತೆ. ಕರ್ನಾಟಕದಾದ್ಯಂತ 22 ಜಿಲ್ಲೆಗಳಲ್ಲಿ ಈಗಾಗಲೇ ನಮ್ಮ ಬ್ರಾಂಚ್ ಆಫೀಸ್ ಓಪನ್ ಆಗಿದೆ. ನಿಮ್ಮ ಹತ್ತಿರದ ಬ್ರಾಂಚ್ ಆಫೀಸ್ಗೆ ತೆರಳಿ ನಮ್ಮ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೋಬಹುದು. ಆಲ್ರೆಡಿ 5,000ಕ್ಕೂ ಹೆಚ್ಚಿನ ನೆಟ್ವರ್ಕರ್ಗಳು ಈಗಾಗಲೇ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. 1.5 ಲಕ್ಷಕ್ಕೂ ಹೆಚ್ಚಿನ ಗ್ರಾಹಕರು ಈ ಒಂದು ಬಿಸ್ನೆಸ್ ನ ಫಲಾನುಭವವನ್ನು ಪಡ್ಕೊಂಡಿದ್ದಾರೆ. ಹಾಗಾಗಿ ನಮ್ಮ ಬಿಸ್ನೆಸ್ ಅನ್ನ ಮುಂದಿನ ಹಂತಕ್ಕೆ ತಗೊಂಡೋಗೋದಕ್ಕೆ 100 ವಿಷನರಿ ಲೀಡರ್ಸ್ ಗಳ ಹುಡುಕಾಟದಲ್ಲಿದ್ದೇವೆ. ಇನ್ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ? ಯಾಕೆ ಲೇಟ್ ಮಾಡೋದು? ತಕ್ಷಣ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನನ್ನ ಜೊತೆಗೆ ಪರ್ಸನಲ್ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿ. ಈ ಒಂದು ಜರ್ನಿಯಲ್ಲಿ ನೀವು ನಮ್ಮ ಜೊತೆಗೆ ಭಾಗಿಯಾಗಿ.